ಯು ಆರ್ ಮೋಸ್ಟ್ ಲಕ್ಕಿ ಮಿಸ್ಟರ್ ವರುಣ್ ಶೌರಿ. ಇವತ್ತು ನಮ್ ಪ್ರೊಪರೇಟರ್ ಮನೆಯಲ್ಲಿ ಫಂಕ್ಷನ್ ಅಂತೆ. ತುಂಬಾ ಜನ ವಿಐಪಿಸ್ ಬರ್ತಾರಂತೆ. ಫೋಟೋ ಕವರೇಜ್ ಮಾಡ್ಬೇಕಂತೆ. ನಾನ್ ನಿಮ್ಮನ್ನ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಹೋಗಿ ಫಸ್ಟ್ ಕ್ಲಾಸ್ ಆಗಿ ಫೋಟೋ ತೆಗೆದುಕೊಡಿ. ಆಗ ನೀವು ಅವರಿಗೆ ಮೆಚ್ಚುಗೆ ಆಗಿ ಇನ್ನು ಕ್ಲೋಸ್ ಆಗ್ಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನೇ ವರುಣ್ ಶೌರಿ. ಓ, ನೀವೇನಾ? ನೈಸ್ ಟು ಹ್ಯಾವ್ ಸೀನ್ ಯು. ಬನ್ನಿ, ದಯವಿಟ್ಟು ನಂಗೆ ಕ್ಷಮಿಸಿ. ಯಾಕೆ? ನಿಮ್ಮನ್ನ ಪರ್ಸನಲ್ ಕೆಲಸಕ್ಕೆ ಉಪಯೋಗಿಸ್ತಾ ಇರೋದು ತಪ್ಪು. ಆದ್ರೆ ನೀವು ಬಹಳ ಒಳ್ಳೆ ಫೋಟೋಗ್ರಾಫರ್ ಕಮ್ ರಿಪೋರ್ಟರ್ ಅಂತ ನಮ್ಮ ಎಡಿಟರ್ ನಿಮ್ ಬಗ್ಗೆ ಬಹಳ ಬಹಳ ಹೇಳಿದ್ರು. ಅದಕ್ಕೆ ನಿಮ್ಗೆ ಹೇಳಿದೆ. ಅದು ನನ್ನ ಸೌಭಾಗ್ಯ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಲೇಟ್ ಆಯ್ತು, ಏನಂತನೋ ಏನೋ. ಬಾರೋ ಬಾ. ಆಹಾ, ನೀನು ಒಳ್ಳೆ ವಿಐಪಿ ಹಾಕಿ ಬಂದ್ರೆ ಹೇಗ? ಕಾರ್ ಟ್ರಬಲ್ ಕೊಟ್ಬಿಡ್ತು. ಸರಿ ಬಾ, ನಿನಗೊಬ್ರು ವಿವಿಐಪಿ ಪರಿಚಯ ಮಾಡ್ಕೊಡ್ತೀನಿ. ಹೌದಾ? ನೀವು ಒಳಗೋಗು. ಸರ್, ಇವ್ ನನ್ನ ತಮ್ಮ ನಾಗೇಶ ಅಂತ ಕ್ಯಾಮ್ರಾ ಅಂಗಡಿ ಇಟ್ಕೊಂಡಿದ್ದಾನೆ. ಥ್ಯಾಂಕ್ ಯು. ಇವ್ರು ಯಾರು ಗೊತ್ತೇನೋ? ಅರುಣ್ ಶೌರಿ ಅವ್ರ ಚಿಕ್ಕಪ್ಪನ ಮಗ ವರುಣ್ ಶೌರಿ. ನನ್ನ ಪ್ರೆಸ್ಗೆ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ಹಲೋ ಸರ್. ನನ್ನ ಮಗನೇ, ಕಳ್ಳನ್ನಂತೂ ಹಿಡಿದು ಬಿಟ್ಟೆ. ಅಂತೂ ಸಿಕ್ಕಾಕೊಂಡ್ಬಿಟ್ಟೆ. ಕ್ಯಾಮರಾ ಕಿತ್ಕೊಂಡು ಓಡಿಸ್ಬೇಕು. ಕ್ಯಾಮ್ರಾ ಕಿತ್ಕೊಂಡ್ಬಿಟ್ಟನು. ಓಡೋಗ್ಬಿಡ್ಲಾ? ಬೇಡ, ನಮ್ಮ ಅಣ್ಣನ ಎದುರಿಗೆ ಬೇಡ. ಆಮೇಲೆ ವಿಚಾರಿಸ್ಕೊಳ್ಳೋಣ. ಬೇಡ, ಓಡೋಗೋದು ಬೇಡ. ಹೇಗಿದ್ರು ಸಿಕ್ಕಾಕೊಂಡಾಯ್ತು, ಏನಾಗುತ್ತೋ ಆಗ್ಲಿ. ಇದ್ಯಾಕೋ ಹೀಗೆ ಬಾಯ್ ಬಾಯ್ ಬಿಟ್ಕೊಂಡು ನಿಂತ್ಬಿಟ್ಟೆ? ದೊಡ್ಡ ಮನುಷ್ಯರು ಪರಿಚಯ ಆಯ್ತು ಅಂತ ತುಂಬಾ ಸಂತೋಷ ಆಗೋಯ್ತೇನು? ಹಲೋ ಪೃಥ್ವಿರಾಜ್. ಹಲೋ ಸರ್. ನೋಡು, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಕ್ಯಾಮರಾ ನನ್ನ ಕೈಯಲ್ಲಿ ಕೊಟ್ಟು ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ನಮ್ಮ ಅಣ್ಣಂಗೆ ಹೇಳ್ತೀನಿ. ಮೊದಲೇ ಅವನಿಗೆ ಸಿಟ್ಟು ಜಾಸ್ತಿ. ಅವನಿಗೆ ಹೇಳಿ ಇಲ್ಲೇ ರಂಪ ಮಾಡಿಸ್ತೀನಿ. 4 ಜನದ ಎದುರಿಗೆ ನಿನ್ ಮಾನ ಹೋಗ್ಬಾರ್ದು ಅಂತಿದ್ರೆ ಕೊಡಿಲಿ. ನೀನಾ? ಸರ್, 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 ಪ್ಲೀಸ್ ಸರ್, ಒಂದ್ ಕಡೆ ನಿಂತ್ಕೊಳ್ಳಿ ಸರ್. ನಿನ್ನೆ ಫಂಕ್ಷನ್ ಅಲ್ಲಿ ಮಾತಾಡೋಕೆ ಟೈಮ್ ಸಿಗ್ಲಿಲ್ಲ ಸರ್. ಅದಕ್ಕೆ ಎಡಿಟರ್ ಹತ್ರ ನಿಮ್ಮ ಅಡ್ರೆಸ್ ತಗೊಂಡು ನಾನು ಇಲ್ಲಿಗೆ ಬಂದ್ಬಿಟ್ಟೆ ಸರ್. ಪ್ಲೀಸ್ ಸರ್, ಶಾಂತ ರೀತಿಯಿಂದ ಕೂತ್ಕೊಂಡು ಸಮಾಧಾನದಿಂದ ನನ್ನ 2 ಮಾತುಗಳನ್ನು ಕೇಳಿ ಸರ್. ಕೂತ್ಕೊಳ್ರ. ಏನ್ರಿ ಇದು? ಯಾರೇ ಇವನು? ಒಬ್ಬ ಮೋಸಗಾರ. ಸರ್, ನಾನು ನಿಮಗೆ ಮೋಸ ಮಾಡೋಕ್ ಬಂದಿಲ್ಲ ಸರ್. ನನ್ನ ಪರಿಸ್ಥಿತಿ ನಿಮಗೆ ತಿಳಿಸಿ ಹೇಳಿ ಕ್ಷಮೆ ಕೇಳೋಕ್ ಬಂದಿದ್ದೀನಿ ಅಷ್ಟೇ. ಏನಯ್ಯ ಅಂತ ಪರಿಸ್ಥಿತಿ? ಬಡತನ ಅನ್ನೋದು ಬಹಳ ಕೆಟ್ಟದ್ದು ಸರ್. ನಾನು ಒಬ್ಬ ಫೋಟೋಗ್ರಾಫರ್ ಸರ್. ಒಂದು ಸಣ್ಣ ಸ್ಟುಡಿಯೋ ಇಟ್ಟಿದ್ದೆ. ಚಿಕ್ಕ ತಾಲೂಕು ಆಗಿದ್ರಿಂದ ವ್ಯಾಪಾರ ಅಷ್ಟಕ್ಕಷ್ಟೇ ಇರ್ತಿತ್ತು. ಹೇಗೋ ಜೀವನ ಸಾಗಿಸ್ತಿದ್ದೆ. ತಾಯಿ ಇಲ್ಲದ ತಬ್ಬಲಿ ಸರ್ ನಾನು. ನಮ್ಮ ಮನೆಯಲ್ಲಿ ಹೆಣ್ಣು ಅನ್ನೋ ವಸ್ತುನೇ ಇರ್ಲಿಲ್ಲ ಸರ್. ಅದಕ್ಕೆ ನಮ್ಮ ಅಪ್ಪ ಹಠ ಮಾಡಿ ನನ್ನ 16ನೇ ವಯಸ್ಸಿಗೆ ನನ್ನ ಮದುವೆ ಮಾಡಿಬಿಟ್ಟ ಸರ್. ಮದುವೆ ಆದ ಮೊದಲನೇ ವರ್ಷಕ್ಕೆ ರಾಜೇಶ್ ಹುಟ್ಟುತ್ತಾ ಸರ್. ಅವನ ನಂತರ ಮಹೇಶ. ಬಡತನಕ್ಕೆ ಮಕ್ಕಳು ಜಾಸ್ತಿ ಅನ್ನೋ ಹಾಗೆ ಮಹೇಶ ನಂತರ ಅಭಿಲಾಷ, ವೀರೇಶ, ಆಮೇಲೆ ಕಲ್ಲೇಶ, ಮಲ್ಲೇಶ. ಯಾಕಪ್ಪ ಅಳ್ತಾ ಇದೀಯಾ ರಾಜಾ? ಹಸುವ? ಮಲ್ಕೊಳಪ್ಪ, ಮಲ್ಕೊ. ಹೀಗೆ ಒಂದರ ಮೇಲೊಂದು ಮಕ್ಕಳಾಗಿ ಹೋದ್ವು ಸರ್. 22ನೇ ವಯಸ್ಸಿಗೆ 6 ಮಕ್ಕಳ ತಂದೆ ಅನಿಸ್ಕೊಂಡೆ. ಇದಕ್ಕಿದ್ದ ಹಾಗೆ ಆ ದೇವರಿಗೆ ಯಾಕೋ ನಮ್ಮ ಮೇಲೆ ಕೋಪ ಬಂದ್ಬಿಡ್ತು ಸರ್. ಶನಿಕಾಲ ಶುರು ಆಯ್ತು ನೋಡಿ ಸರ್. ನಮ್ ಕೊನೆ ಮಗ ಮಲ್ಲೇಶ ಹುಟ್ಟಿದ ಹಾಗೆ ಅವನ ತಾಯಿ ಬಾಣಂತಿ ಆಗಿದ್ದಾಗಲೇ ಸತ್ತೋಗ್ಬಿಟ್ರು. ಮೊದಲೇ ಕಷ್ಟದಿಂದ ನರಳ್ತಾ ಇದ್ದ ನಮಗೆ ಇನ್ನೊಂದು ಆಪತ್ತು ಕಾದಿತ್ತು. ಜೀವನೋಪಾಯಕ್ಕೆ ಅಂತ ಇದ್ದ ನನ್ನ ಆ ಸಣ್ಣ ಸ್ಟುಡಿಯೋ ಶಾರ್ಟ್ ಸರ್ಕ್ಯೂಟ್ ಆಗಿ ಧಗಧಗ ಅಂತ ಉರ್ದು ಹೋಗ್ಬಿಡ್ತು. ಆ ಬೆಂಕಿಲಿ ನಮ್ಮ ತಂದೆ ಜೀವಂತವಾಗಿ ನನ್ನ ಕಣ್ಮುಂದೇನೆ ಸುಟ್ಟು ಬೂದಿ ಆಗಿಬಿಟ್ರು ಸರ್. ಮಕ್ಕಳನ್ನು ಸಾಕೋಕ್ಕೋಸ್ಕರ ಕೆಲಸ ಹುಡ್ಕೊಂಡು ಹುಚ್ಚು ನಾಯಿ ಅಂತೆ ಅಲ್ದೆ ಎಲ್ಲೂ ಕೆಲಸ ಸಿಗ್ಲಿಲ್ಲ. ಆಗ ನಿಮ್ಮ ಅಣ್ಣನ ಪತ್ರಿಕೆಯಲ್ಲಿ ವರದಿಗಾರರು ಬೇಕು, ಕ್ಯಾಮರಾ ಇದ್ದವರಿಗೆ ಆದ್ಯತೆ ಅನ್ನೋದನ್ನು ನೋಡಿ ನಿಮ್ಮ ಅಂಗಡಿಗೆ ಬಂದೆ. ಅಲ್ಲಿ ಯಾರೋ ಮಾತಾಡೋದನ್ನು ಕೇಳಿಸ್ಕೊಂಡೆ. 6 ಮಕ್ಕಳನ್ನ ಉಪವಾಸ ಸಾಯಿಸೋದಕ್ಕಿಂತ ಒಂದು ಸುಳ್ಳು ಹೇಳಿದ್ರೆ ತಪ್ಪೇನಿಲ್ಲ ಅಂತ ಅನ್ನಿಸ್ತು. ಮನಸ್ಸು ಗಟ್ಟಿ ಮಾಡಿದೆ, ನಿಮ್ಮ ಹತ್ರ ಸುಳ್ಳು ಹೇಳೇ ಬಿಟ್ಟೆ. ಆದ್ರೆ ಇದುವರೆಗೆ ಯಾರ ಹತ್ರನೂ ಯಾರಿಗೂ ಸುಳ್ಳು ಹೇಳದೆ ಮೋಸ ಮಾಡದೆ ಬದುಕಿರೋ ನಾನು ಒಂದು ಸುಳ್ಳು ಹೇಳಿದೆ ತಡ ಆ ಭಗವಂತನಿಗೆ ನನ್ನ ಮೇಲೆ ಕೋಪ ಬಂತು ಅಂತ ಕಾಣುತ್ತೆ. ನನ್ನನ್ನು ಸಿಕ್ಕಾಕ್ಸ್ಬಿಟ್ಟ, ನೀವು ಕ್ಯಾಮರಾ ಕಿತ್ಕೊಂಡ್ಬಿಟ್ರಿ. ಈಗ ನನ್ನ ಮುಂದೆ ಬದುಕೋಗಿ ಯಾವ ದಾರಿನೂ ಕಾಣ್ತಾ ಇಲ್ಲ. ಅದಕ್ಕೆ ನನ್ನ 6 ಮಕ್ಕಳಿಗೆ ವಿಷ ಕುಡಿಸಿ ನಾನು ವಿಷ ತಗೊಂಡು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆದ್ರೆ ನಿಮಗೆ ಕ್ಷಮೆ ಕೇಳಿ. ಬೇಡಪ್ಪ ಬೇಡ, ಮಕ್ಕಳಿಗೆ ಮಾತ್ರ ವಿಷ ಹಾಕಿ ಸಾಯಿಸ್ಬೇಡ. ಹೋದ ಜನ್ಮದಲ್ಲಿ ಯಾವ ಮಕ್ಕಳಿಗೆ ಹಿಂಸೆ ಕೊಟ್ಟು ಸಾಯಿಸಿದ್ವೋ ಈ ಜನ್ಮದಲ್ಲಿ ನಮಗ್ ಮಕ್ಕಳೇ ಇಲ್ಲ. ಈಗ ನಿನ್ ಮಕ್ಳಿಗೆ ಸಾವಿಗೆ ಕಾರಣರಾದ್ರೆ ಆ ಪಾಪ 7 ಜನ್ಮಕ್ಕೂ ಸುತ್ತಕೊಳ್ಳುತ್ತೆ. ಕ್ಯಾಮರಾ ತಾನೇ ಬೇಕು, ಹೋಗಿ ನಾ ತಂದ್ಕೊಡ್ತೀನಿ.
ನಿನ್ ಜೀವನ ನೀನ್ ನೋಡ್ಕೊ. ಮಕ್ಕಳಿಗೆ ಮಾತ್ರ ವಿಷಯ ಹಾಕ್ಬಿಡಪ್ಪ. ಮಕ್ಳ ನಿಮ್ಗೆ ಏನಾದ್ರೂ ಸ್ವೀಟ್ಸ್ ತಂದು ಕೊಡ್ತೀನಿ. ಬೇಗ ತಂದ್ಕೊಡಿ ಅಮ್ಮ. ಆ, ಏಳ ಸ್ವೀಟ್ಸ್ ಕೊಡ್ತಾರಂತೆ. ತಗೊಳ್ಳಿ ತಗೊಳ್ಳಿ, ನಾಚ್ಕೋಬೇಡಿ, ಹೋಗಿ ಹೋಗಿ ತಗೊಳ್ಳಿ. ಎಷ್ಟು ಮುದ್ದಾಗಿದೆ. ತಗೋ ಪುಟ್ಟ. ತಗೋಪ್ಪ ಈ ಕ್ಯಾಮ್ರಾ. ಥ್ಯಾಂಕ್ ಯು ಸರ್. ಈ ದುಡ್ಡು ತಗೋ. ಹರಕಲು ಬಟ್ಟೆ ಹಾಕೊಂಡಿರೋ ಮಕ್ಕಳು ನೋಡಕ್ ನನ್ ಕೈಲಿ ಆಗ್ತಾ ಇಲ್ಲ. ಮಕ್ಕಳಿಗೆಲ್ಲ ಬಟ್ಟೆ ಹೊಲ್ಸು, ಹೊಟ್ಟೆ ತುಂಬಾ ಊಟ ಕೊಡ್ಸು. ಸರ್, ನಿಮ್ಮ ಈ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಸರ್. ಪರವಾಗಿಲ್ಲ. ಪ್ಲೀಸ್ ಸರ್, ಇಫ್ ಯು ಡೋಂಟ್ ಮೈಂಡ್ ಸರ್, ಒಂದೇ ಪ್ಲೀಸ್ ಅಮ್ಮ ಬನ್ನಿ ಬಾರೆ. ನಿಂತ್ಕೊಳ್ಳಿ. ಒಂದೇ ಒಂದು ಫೋಟೋ ತಗೋತೀನಿ, ಫ್ರೇಮ್ ಹಾಕ್ಸಿ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ ಪ್ಲೀಸ್. ಎಲ್ಲಿ ನಗಿ. Like, share and subscribe to TV Next Kannada.